Hello, my dear students. Today we are about to discuss the school boy. ಹೌದಾ, ಈ ಪೊಯಮ್ದಲ್ಲಿ ಹೇಗೆ ಕ್ವಶನ್ ಅರೈಸ್ ಆಗ್ತವೆ, ಹೇಗೆ ನಾವು ಅಪ್ರೋಚ್ ಮಾಡಬೇಕು ಅನ್ನೋದನ್ನ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಒನ್, ಹೂ ಡು ಯು ಥಿಂಕ್ ಐ ರೆಫರ್ಸ್ ಟು ಇನ್ ದ ಪೊಯಮ್. ಇಲ್ಲಿ ಐ ಅಂದ್ರೆ ಯಾರು ರೆಫರ್ ಮಾಡ್ತಾ ಇದ್ದೇವೆ ಅಂತಂದ್ರೆ ಐ ರೆಫರ್ಸ್ ಟು ದ ಸ್ಕೂಲ್ ಬಾಯ್. ಹೌದಾ, ಹಾಗಿದ್ರೆ ಸೆಕೆಂಡ್ ಒನ್ ನೋಡಿ, ದ ಸ್ಕೂಲ್ ಬಾಯ್. ಅದಾದ್ಮೇಲೆ ಸ್ವೀಟ್ ಕಂಪ್ನಿ ರೆಫರ್ಸ್ ಟು. ಯಾವುದಕ್ಕೆ ನಾವು ಸ್ವೀಟ್ ಕಂಪ್ನಿ ಅಂತಂತೀವಿ? ಈಗ ಪೋಯಮ್ ಫಸ್ಟ್ ಸ್ಟ್ಯಾಂಜದಲ್ಲಿ ಕೊಟ್ಟಿದ್ದಾರೆ ಏನಂತಂದ್ರೆ, ಅಲ್ಲಿ ಸ್ಕೈಲಾಕ್ ಬರ್ಡ್ ಬರುತ್ತೆ, ಹಂಟ್ಸ್ಮೆನ್ ಹಾರ್ನ್ ಬರುತ್ತೆ, ಬರ್ಡ್ ಸಾಂಗ್ ಬರುತ್ತೆ. ಇವೆಲ್ಲಕ್ಕೂ ಕೂಡಿ ಒಟ್ಟಾಗಿ ನಾವು ಏನಂತ ಹೇಳ್ತೀವಿ ಅಂತಂದ್ರೆ ಸ್ವೀಟ್ ಕಂಪ್ನಿ ಅಂತ ಹೇಳ್ತೀವಿ. ಸೊ ಆನ್ಸರ್ ಇಸ್ ವಾಟ್ ಇಯರ್ ಆಲ್ ದ ಅಬೌವ್ ಅಂತ ಕೂಡ ಹೇಳ್ತೀವಿ. ಹೌದಾ, ನೆಕ್ಸ್ಟ್ ಒನ್ ನೋಡಿ, ಥರ್ಡ್ ಕ್ವಶನ್ ಇಸ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಹಾಗಿದ್ರೆ ಥರ್ಡ್ ಕ್ವಶನ್ ಸ್ವಲ್ಪ ನೀವು ಗಮನವಿಟ್ಟು ನೋಡ್ಕೋಬೇಕು ಯಾವ ರೀತಿ ಇರುತ್ತೆ ಅಂತೇಳಿ. ಸೊ ಥರ್ಡ್ ಒನ್ ಇಸ್ ವಾಟ್ ಇಯರ್, ವಾಟ್ ಡ್ರೈವ್ಸ್ ದ ಬಾಯ್ಸ್ ಜಾಯ್ ಅವೇ. ಹೌದಾ, ಅಲ್ಲಿ ತನಕ ಆ ಮಗು ತುಂಬಾ ಖುಷಿಯಿಂದ ಇರುತ್ತೆ. ಹೌದಾ, ಅಲ್ಲಿ ಹಂಟ್ಸ್ಮೆನ್ ಹಾರ್ನ್ ಇರ್ಬೋದು, ಬರ್ಡ್ ಸಾಂಗ್ ಇರ್ಬೋದು, ಅದ್ರ ಜೊತೆಗೆ ಇನ್ನೊಂದು ಬರ್ಡ್ ಬರುತ್ತೆ, ದಟ್ ಇಸ್ ಸ್ಕೈಲಾಕ್ ಬರ್ಡ್. ಇವೆಲ್ಲ ಒಂದು ಮೂಮೆಂಟ್ ಅಲ್ಲಿ ತುಂಬಾ ಖುಷಿಯಾಗಿರುವಂತ ಮಗು ಸಡನ್ ಆಗಿ ಏನಂತಂದ್ರೆ ಯಾವಾಗ ಸ್ಕೂಲಿಗೆ ಹೋಗ್ಬೇಕು, ಎಲ್ಲಿ ಸಮರ್ ಮಾರ್ನಿಂಗ್, ಆ ಒಂದು ಮೂಮೆಂಟ್ ಅಲ್ಲಿ ಸಡನ್ ಆಗಿ ಆ ಮಗುದ ಇರದಲ್ಲಿ ಒಂದು ಖುಷಿ ಅಂತ ಏನ್ ಹೇಳ್ತೀವಿ, ಸಡನ್ ಆಗಿ ಸ್ಟಾಪ್ ಆಗಿಬಿಡತ್ತೆ ಅಂತ ಹೇಳಿದಂಗೆ. ಸೊ ಹಿಯರ್ ದಿಸ್ ದ ಥಾಟ್ ಆಫ್ ಗೋಯಿಂಗ್ ಟು ಸ್ಕೂಲ್ ಇನ್ ದ ಸಮರ್ ಮಾರ್ನಿಂಗ್ ಡ್ರೈವ್ಸ್ ಅವೇ ದ ಬಾಯ್ಸ್ ಜಾಯ್ ಅವೇ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್, ಹೌ ಡು ದ ಲಿಟಲ್ ಒನ್ ಸ್ಪೆಂಡ್ ದ ಡೇ ಇನ್ ದ ಸ್ಕೂಲ್. ಹಾಗಿದ್ರೆ ಆ ಮಗು ಹೇಗೆ ಕಳೆಯುತ್ತೆ ಸಮಯನ್ನ ಇಡೀ ಆ ಕ್ಲಾಸ್ ಅಲ್ಲಿ ಅಥವಾ ಸ್ಕೂಲಲ್ಲಿ ಅಂತಂದಾಗ, the little ones spend the day. The little ones spend the day in the school by sighing and dismay ಅಂತ ಹೇಳ್ತದೆ. ಆದ್ರೆ ಆ ಮಗು ಹೆಂಗೆ ಕಳೆಯುತ್ತೆ ಅಂತಂದ್ರೆ ಆಲ್ಮೋಸ್ಟ್ ಡಲ್ ಆಗಿ ಕಳೆಯುತ್ತೆ. ಸಾಯ್ ಅಂತಂದ್ರೆ ಏನಂತ ಹೇಳ್ತೇವೆ, ಸಮಥಿಂಗ್ ಲೈಕ್ ಟೇಕಿಂಗ್ ಅ ಲಾಂಗ್ ಅಂಡ್ ಡೀಪ್ ಬ್ರೆತ್ ಅಂತ ಹೇಳ್ತೇವೆ. ಡಿಸ್ಮೇ ಅಂತಂದ್ರೆ ಆಲ್ಮೋಸ್ಟ್ ಅನ್ಹ್ಯಾಪಿ. ಹೌದಾ, ಆ ಮಗು till the spends the day in the school by sighing and dismay, ತುಂಬಾ ಬೇಜಾರಾಗಿ ಅಥವಾ ಬಹಳ ದುಃಖದಿಂದ ಕಳೆಯುತ್ತೆ ಅಂತ ಹೇಳಿದಾಗೆ. ನೆಕ್ಸ್ಟ್, ವಾಟ್ ಡಸ್ ಕೆ ಸ್ಟ್ಯಾಂಡ್ ಫಾರ್ ಇನ್ ದ ಪೋಯಮ್. ಇಲ್ಲಿ ಕೆ ಏನನ್ನ ರೀಪ್ರೆಸೆಂಟ್ ಮಾಡುತ್ತೆ ಅಂದ್ರೆ ಇಟ್ ಸ್ಟ್ಯಾಂಡ್ಸ್ ಫಾರ್ ಕ್ಲಾಸ್ ರೂಮ್ ಇನ್ ದ ಪೋಯಮ್. ಹೌದಾ, ಆ ಒಂದು ಸ್ಕೂಲಲ್ಲಿ ಒಂದು ಕ್ಲಾಸ್ ರೂಮ್ಗೆ ಕಂಪೇರ್ ಮಾಡ್ತೀವಿ. ಕೇಜ್ ಅಂದ್ರೆ ನಾವು ಏನಂತ ಹೇಳ್ತೀವಿ, ಪಂಜರು ಅಂತ ಹೇಳ್ತಿರ್ತೀವಿ. ಹೌದಾ, ನೆಕ್ಸ್ಟ್, ಪಿಕ್ ದ ಪ್ರೇಜಸ್ ಫ್ರಮ್ ದ ಫಾಲೋವಿಂಗ್ ವಿಚ್ ಡಸ್ ನಾಟ್ ರೆಫರ್ ಟು ಫಾರ್ಮಲ್ ಸ್ಕೂಲಿಂಗ್. ಹೌದಾ, ಇಲ್ಲಿ ಒಂದು ಕಂಪೇರ್ ಮಾಡಿ ಫಾರ್ಮರ್ ಸ್ಕೂಲಿಗೆ ಯಾವುದು ರೆಫರ್ ಆಗಲ್ಲ ಅಂತಂದ್ರೆ ಬರ್ಡ್ಸ್ ಆರ್ ನಿಪ್ಡ್ ಇದು ರೆಫರ್ ಆಗುತ್ತೆ, ಪ್ಲಾಂಟ್ಸ್ ಆರ್ ಸ್ಟ್ರಿಪ್ಡ್ ಇದು ಕೂಡ ರೆಫರ್ ಆಗುತ್ತೆ, ಬ್ಲಾಸಮ್ಸ್ ಆರ್ ಬ್ಲೋನ್ ಅವೆ ಇದು ಕೂಡ ರೆಫರ್ ಆಗುತ್ತೆ. ಹಾಗೆ ಇದು ರೆಫರ್ ಆಗಲ್ಲ. ಸೊ ಆನ್ಸರ್ ಇಸ್ ವಾಟ್ ದಿಸ್ ಒನ್. ಸ್ವಲ್ಪ ಎಕ್ಸ್ಟ್ರಾ ಕ್ವಶನ್ಸ್ಗಳ ಬಗ್ಗೆ ನಾವು ಗಮನವನ್ನ ನೋಡಲಾಗಿ ಯಾವ ರೀತಿ ಕ್ವಶನ್ ಬರಬಹುದು, ಹೇಗೆ ಅಪ್ರೋಚ್ ಇರುತ್ತೆ. ಹೂ ಲವ್ಸ್ ಟು ರೈಸ್ ಆನ್ ಎ ಸಮರ್ ಮಾರ್ನಿಂಗ್. ಹೌದಾ, ಏನ್ ಬರುತ್ತೆ ಆನ್ಸರು, ದ ಸ್ಕೂಲ್ ಬಾಯ್ ಅಂತ ತಗೋತೀವಿ. ಹೌದಾ, ಇಲ್ಲಿ ದ ನೋಡಿ ಸ್ಕೂಲ್ ಬಾಯ್ ಈ ರೀತಿ ಬರೀಬೇಕಾಗತ್ತೆ. ಹೌದಾ, ದ ಸ್ಕೂಲ್ ಬಾಯ್ ಲವ್ಸ್ ಅಂತ ತಗೊಂಡು ಲವ್ಸ್ ಟು ರೈಸ್ ಈ ರೀತಿ ಆನ್ ಎ ಸಮರ್ ಮಾರ್ನಿಂಗ್ ಅಂತ ಬರೀಬಹುದು. ನೆಕ್ಸ್ಟ್ ಬಂದ್ಬಿಟ್ಟು, ವೆನ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ರೈಸ್. ನೋಡಿ, ಈ ರೀತಿ ಕ್ವಶನ್ ಕೂಡ ಕೇಳ್ಬೋದು. ಹೂ ಲವ್ಸ್ ಟು ರೈಸ್ ಅಂದಾಗ ಸ್ಕೂಲ್ ಬಾಯ್ ಅಂತ ತಗೋಬೇಕಾಗತ್ತೆ. ವೆನ್ ಡಸ್ ಸ್ಕೂಲ್ ಬಾಯ್ ಲವ್ ಟು ರೈಸ್ ಬಂದಾಗ ಇನ್ ದ ಸಮರ್ ಮಾರ್ನಿಂಗ್ ದ ಸ್ಕೂಲ್ ಬಾಯ್ ಲವ್ಸ್ ಟು ರೈಸ್. ಹೌದಾ, ಹೂ ವಿನ್ಸ್ ಹಿಸ್ ಹಾರ್ನ್. ಇಲ್ಲಿ ಯಾರು ಬರ್ತಾರೆ ಅಂದ್ರೆ ದ ಆನ್ಸರ್ ಇಸ್ ವಾಟ್ ಇಯರ್ ಹಂಟ್ಸ್ಮ್ಯಾನ್ ಅಂತ ಬರಿತೀವಿ. ದೂರದಲ್ಲಿರುವಂತ ಒಬ್ಬ ಬೇಟೆಗಾರ ಅಂತ ನನಗೆ ಹಂಟ್ಸ್ಮ್ಯಾನ್ ಅಂತ ಹೇಳ್ತೀವಿ ನಾವು. ವಿಚ್ ಬರ್ಡ್ ಸಿಂಗ್ಸ್ ವಿತ್ ದ ಸ್ಕೂಲ್ ಬಾಯ್. ಹೌದಾ, ಅಲ್ಲಿ ಎಷ್ಟೋ ಬರ್ಡ್ಸ್ ಗಳು ಕೂಡ ಸಿಂಗಿಂಗ್ ಅಂತ ಮೆನ್ಷನ್ ಮಾಡಿದ್ರೆ ಅದರಲ್ಲಿ ಯಾವ್ದು ಬರ್ಡ್ ಅಂತ ತಗೊಂಡಾಗ ದ ಆನ್ಸರ್ ಇಸ್ ವಾಟ್ ಇಯರ್ ಸ್ಕೈ ಲಾರ್ಕ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಮೆನ್ಷನ್ ಒನ್ ಆಫ್ ದ ಥಿಂಗ್ಸ್ ದಟ್ ದ ಸ್ಕೂಲ್ ಬಾಯ್ ಕನ್ಸಿಡರ್ಸ್ ಆಸ್ ಎ ಸ್ವೀಟ್ ಕಂಪನಿ. ಅಲ್ಲಿ 3 ವಿಷಯಗಳನ್ನು ತಗೋಬೇಕು. ಹೌದಾ, ಅದರಲ್ಲಿ ಯಾವ್ದಾದ್ರು ಒಂದು ಕೇಳಿದ್ದಾನೆ. ಒಂದು ಸ್ಕೈಲಾಕ್ ಇರ್ಬೋದು, ಅಥವಾ ಇನ್ನೊಂದು ಯಾವ್ದಿರ್ಬೋದು ಬರ್ಡ್ಸ್ ಅಂತ ಅನ್ಬೋದು, ಅಥವಾ ಇನ್ನೊಂದು ಹಂಟ್ಸ್ಮೆನ್ ಹಾರ್ನ್. ಇವೆಲ್ಲ ಕೂಡ ಸ್ವೀಟ್ ಕಂಪ್ನಿನೇ. ಅದ್ರಲ್ಲಿ ಯಾವ್ದಾದ್ರು ಒಂದು ಬರಿಬಹುದು.
ಹೌದಾ. ನೆಕ್ಸ್ಟ್, ಅ ಕ್ರೂಯಲ್ ಐ ಔಟ್ ವಾನ್ ರೆಫರ್ಸ್ ಟು, ಯಾವುದಕ್ಕೆ ರೆಫರ್ ಮಾಡತ್ತಂದ್ರೆ ಎ. ಹೌದಾ, ಅಲ್ಲಿ ಒಂಥರ ಸ್ಟ್ರಿಕ್ಟ್ ಆಗಿ ರೂಲ್ಸ್ ರೆಗ್ಯುಲೇಷನ್ಸ್ ಏನಿರ್ತಾವಲ್ಲ, ಒಂಥರ ಪ್ರೆಷರೈಸ್ ಮೂವ್ಮೆಂಟ್ ಇರತ್ತಲ್ಲ, ಆ ಟೀಚರ್ದು. ಸೊ ದಿಸ್ ಇಸ್ ದ ಫಸ್ಟ್ ಆನ್ಸರ್. ವಾಟ್ ಡಸ್ ಕೇಜ್ ಸ್ಟ್ಯಾಂಡ್ ಫಾರ್? ಇಲ್ಲಿ ಕೇಜ್ ಯಾವುದಕ್ಕೆ ರೆಫರ್ ಮಾಡ್ತೇವೆ ಅಂತಂದ್ರೆ ಸ್ಕೂಲಿಗೆ ಅಂತ ರೆಫರ್ ಮಾಡ್ತೇವೆ. ಹೌದಾ. ನೆಕ್ಸ್ಟ್, ಸ್ಪ್ರಿಂಗ್ ರೆಫರ್ಸ್ ಟು, ಸ್ಪ್ರಿಂಗ್ ಅನ್ನ ಯಾವುದಕ್ಕೆ ರೆಫರ್ ಮಾಡ್ತೇವಿ ಅಂತಂದಾಗ ನಾವಿಲ್ಲಿ ವಿ ಆರ್ ಅಬೌಟ್ ಟು ರೈಟ್ ವಾಟ್ ಇಯರ್ ಚೈಲ್ಡ್ಹುಡ್ ಅಂತ ಬರೀತೇವೆ. ಹಾಗಿದ್ರೆ ಓಲ್ಡ್ ಏಜ್ ಅದಕ್ಕೆ, ಯೂತ್ ಅದಕ್ಕೆ, ಇವರೆಲ್ಲ ಕೂಡ ನಮ್ಗೆ ಗಮನ ಇರಬೇಕು. ನೆಕ್ಸ್ಟ್, ಸಮ್ಮರ್ ಎದಕ್ಕೆ ರೆಫರ್ ಮಾಡ್ತೀವಿ? ಹೌದಾ, ಇವೆಲ್ಲ ಈ ರೀತಿ ಕ್ವಶನ್ಸ್ಗಳು ಕೂಡ ಕೇಳಲಾಗುತ್ತೆ. ಇಲ್ಲಿ ಸ್ವಲ್ಪ ನೋಡಿ ನಾನು ಕೊಟ್ಟಿದ್ದೇನೆ, ಆಲ್ ದ ಥಿಂಗ್ಸ್ ವಿ ಆರ್ ಅಬೌಟ್ ಟು ಕವರ್ ಹಿಯರ್ only. ಹೌದಾ. ಸ್ಪ್ರಿಂಗ್ ಈಸ್ ಅಬೌಟ್ ಟು ಕವರ್ ಹಿಯರ್ ಚೈಲ್ಡ್ಹುಡ್ ಅಂತ ತಗೋತೀವಿ. ಸಮ್ಮರ್ ಇಟ್ ಈಸ್ ಅಬೌಟ್ ಟು ಕಂಪೇರ್ ವಿತ್ ವಾಟ್ ಇಯರ್ ಯೂತ್ ಅಂತ ಕಂಪೇರ್ ಮಾಡ್ಕೊಳ್ತೇವೆ. ದೆನ್ ವಿಂಟರ್ ದಿಸ್ ಇಸ್ ವಾಟ್ ಓಲ್ಡ್ ಏಜ್. ನೋಡಿ, ಹೀಗೆ ಯಾವ ರೀತಿ ಕೂಡ ಕ್ವಶನ್ ಕೇಳ್ಬೋದು ನೋಡಿ. ಸಮ್ಮರ್ ರೆಫರ್ಸ್ ಟು ವಾಟ್, ಯು ಹ್ಯಾವ್ ಟು ರೈಟ್ ಇಟ್, ಅಂಡ್ ಸ್ಪ್ರಿಂಗ್ ರೆಫರ್ಸ್ ಟು ವಾಟ್, ಯು ಹ್ಯಾವ್ ಟು ರೈಟ್, ಅಂಡ್ ವಿಂಟರ್ ರೆಫರ್ಸ್ ಟು ವಾಟ್. ಸೊ ಈ ರೀತಿ ಕ್ವಶನ್ಗಳನ್ನ ಕೇಳಲಾಗುತ್ತೆ ಇಲ್ಲಿ. ಹೌದಾ. ನೆಕ್ಸ್ಟ್, ಇಲ್ಲಿ 2 ಮಾರ್ಕ್ಸ್ ಕೂಡ ಕೇಳ್ಬೋದು. ಇದರಲ್ಲೇ 2 ಕ್ವಶನ್ಸ್ ಕೂಡ ಸಪರೇಟ್ ಆಗಿ ಕೂಡ ಕೇಳ್ಬೋದು. ಫಸ್ಟ್ ಒನ್ ನೋಡಿ, ವಾಟ್ ಡಸ್ ದ ಸ್ಕೂಲ್ ಬಾಯ್ ಲವ್ ಟು ಡೂ ಆನ್ ಎ ಸಮ್ಮರ್ ಮಾರ್ನಿಂಗ್? ಹಾಗಿದ್ರೆ ಆ ಒಬ್ಬ ಸ್ಕೂಲ್ ಬಾಯ್ ಸಮ್ಮರ್ ಮಾರ್ನಿಂಗ್ ದಲ್ಲಿ ಏನ್ ಮಾಡ್ಲಿಕ್ಕೆ ಇಷ್ಟಪಡ್ತಾನೆ, ಏನ್ ಮಾಡ್ಲಿಕ್ಕೆ ಪ್ರೀತಿಸ್ತಾನೆ ಅಂತಂದ್ರೆ, ದ ಸ್ಕೂಲ್ ಬಾಯ್ ವಾಂಟ್ಸ್ ಟು ಎಂಜಾಯ್ ದ ನೇಚರ್. ಫಸ್ಟ್ ಇದು. ಸೊ ಹಿ ವಾಂಟ್ಸ್ ಟು ಎಂಜಾಯ್ ದ ನೇಚರ್ ಮೊದಲನೇದಾಗಿ. ಹೌದಾ. ನೆಕ್ಸ್ಟ್ ಆ ಮಗು ಏನ್ ಮಾಡುತ್ತೆ ಅಂತಂದ್ರೆ ಇದು ಕೂಡ ಬರಿಬೇಕಾಗತ್ತೆ. ಹೌದಾ. ಎಸ್. ಸೊ ಹಿಯರ್ ವಾಂಟ್ಸ್ ಟು ಎಂಜಾಯ್ ದ ನೇಚರ್. So when he wakes up on the summer morning, he sees so many birds. They are ಏನ್ ಮಾಡ್ತಿರ್ತವೆ? They are singing on every tree. This is the first one. Next, the huntsman is blowing. So this is second thing. And third one, there he sees skylark. ಅಲ್ಲಿ bird ಅನ್ನ ನೋಡ್ತಾನೆ and he starts to sing. He starts to sing with that bird. ಆ ಬರ್ಡ್ಸ್ ಜೊತೆ ಹಾಡಬೇಕು ಅಂತ ಕೂಡ ಬಯಸ್ತಾನೆ. ಸೊ ಆಲ್ ದೀಸ್ the natural happiness suddenly drives away when he thought of to school ಅಂತ ಕೂಡ ಹೇಳ್ತೀವಿ. ಎಸ್. ಸೊ this is what here all the natural happiness suddenly what happened drives away when he thought of going to school. ಯಾವಾಗ ಅವನಿಗೆ ಆ ಸಮ್ಮರ್ ಮಾರ್ನಿಂಗ್ ಸ್ಕೂಲಿಗೆ ಹೋಗಬೇಕು ಅನ್ನೋ ಒಂದು ನೆನಪಾಗತ್ತಲ್ಲ, ಅವ ಸಡನ್ ಆಗಿ ಎಲ್ಲ ಸಂತೋಷ ಕೂಡ ಆಲ್ಮೋಸ್ಟ್ ಏನಾಗಿಬಿಡುತ್ತೆ ಅಂದ್ರೆ ಅವನಿಗೆ ಸ್ಟಾಪ್ ಆಗಿಬಿಡುತ್ತೆ ಅಂತ ಅಂದಂಗೆ. ಸೊ ದಿಸ್ ಇಸ್ ವಾಟ್. ನೆಕ್ಸ್ಟ್, ಡಿಸ್ಕ್ರೈಬ್ ದ ಬಾಯ್ಸ್ ಎಕ್ಸ್ಪೀರಿಯನ್ಸ್ ವಿತ್ ದ ಸ್ಕೂಲ್ ಅಂತ ಅಂದಾಗ ಈ ರೀತಿ ಬರಿಬೇಕಾಗತ್ತೆ. ದ ಬಾಯ್ ಫೀಲ್ಸ್ ದಟ್ ನ್ಯಾಚುರಲ್ ಹ್ಯಾಪಿನೆಸ್ ಇಸ್ ಡಿಸ್ಟ್ರಾಯ್ಡ್ ಇನ್ ದ ಸ್ಕೂಲ್. ಹೌದಾ. He feels himself he is separated from the environment and he feels miserable. ಯಾಕೆ ತುಂಬಾ ಬೇಜಾರಾಗುತ್ತೆ ಮಗು ಅಂತಂದ್ರೆ he has to sit under the cruel eye of the teacher. First one. ಹೌದಾ. Second one, instead of spending sweet company, ಅದಕ್ಕಿಂತ ಮುಂಚೆ ತುಂಬಾ ಖುಷಿಯಿಂದ ಇರುವಂತ ಮಗು ಈಗ ಏನಾಗುತ್ತಂದ್ರೆ he has to spend in sighing and dismay by sitting in the classroom for many hours. ನೋಡಿ, ಇದೆಲ್ಲ ಕನ್ಸಿಡರ್ ಮಾಡ್ಕೊಂಡಾಗ ದಿಸ್ ಮೇಕ್ಸ್ ದ ಬಾಯ್ ವೆರಿ ಡಲ್ ಅಂತ ಹೇಳ್ಬೋದು, ಅಥವಾ ಮೊನೋಟನಸ್ ಅಂತ ಹೇಳ್ತೇವೆ. ಸೊ ಅದ್ರ ಜೊತೆಗೆ ಇಸ್ ಕ್ಲಾಸ್ ರೂಮ್ಸ್ ಲುಕ್ಸ್ ಲೈಕ್ ವಾಟ್ ಇಯರ್ ಕೇಜ್. ನೋಡಿ, ಅದು ಒಂದ್ ರೀತಿ ಪಂಜರ ಅಂತ ಏನಿರುತ್ತಲ್ಲ ಆ ರೀತಿ ಆ ಮಗುಗೆ ಫೀಲ್ ಆಗುತ್ತೆ ಇಲ್ಲಿ. ಸೊ ಈ ರೀತಿ ನಾವು ಅಪ್ರೋಚ್ ಮಾಡಬೇಕು ಕ್ವಶನ್ ಆನ್ಸರ್ಸ್ ನ ಕೇಳಿದಾಗ. ಹೌದಾ. ಅಂಡ್ ದ ನೆಕ್ಸ್ಟ್ ಕ್ವಶನ್ ನೋಡಿ, ಅಕಾರ್ಡಿಂಗ್ ಟು ದ poet, how does formal education curb learner potential ಅಂತ ಕೇಳ್ತಾನೆ. ಹೌದಾ. ಸೊ ಹಿಯರ್ ದ ಸ್ಕೂಲ್ ಬಾಯ್ ಗಿವ್ಸ್ ದ ಎಫೆಕ್ಟ್ ಫಾರ್ಮಲ್ ಎಜುಕೇಶನ್ ಸಿಸ್ಟಮ್ ಆನ್ ಪರ್ಸನಲ್ ಲೈಫ್. ಇಟ್ ಕ್ರಿಟಿಸೈಸಸ್ ವಾಟ್ ಹಿಯರ್ ರಿಸ್ಟ್ರಿಕ್ಷನ್ಸ್ ಯಾವುದು ಆಫ್ ದ ಸೊಸೈಟಿ, restrictions of the society on nature loving humankind. And also poet talks about all the happiness disappears. ಮಾಯಾಗತ್ತೆ ಯಾವಾಗ ಅಂತಂದ್ರೆ when he realizes that he has to go to school. ಯಾಕಂತಂದ್ರೆ he cannot sit for longer hours under the cruel eyes of the teacher. And also he compares child to a caged bird. ಹೌದಾ. ಆ ಮಗು ತನಗೆ ತಾನು ಕೇಜ್ಡ್ ಬರ್ಡ್ ಅಂತೇಳಿ ಕಂಪೇರ್ ಮಾಡ್ಕೊಳ್ಳಿಕ್ಕೆ ಹೋಗುತ್ತೆ.
ಅಂಡ್ ಅದಾದ್ಮೇಲೆ he does not feel comfortable in the restricted learning. ಅಲ್ಲಿ ಬಹಳ ರೂಲ್ಸು ರೆಗ್ಯುಲೇಷನ್ ಈ ರೀತಿ ಇರೋದ್ರಿಂದ ಆ ಮಗುಗೆ ನಿಜವಾಗ್ಲೂ ಕಂಫರ್ಟ್ ಆಗಲ್ಲ. ಸೊ ಓವರ್ ಆಲ್ ಇಂಪ್ರೆಷನ್ ಇನ್ ದ ಪೋಯಮ್ ಏನಂತಂದ್ರೆ ನ್ಯೂ ಕೈಂಡ್ ಆಫ್ ಲರ್ನಿಂಗ್ ಈಸ್ ಕನ್ವೇಡ್ ಬೇಸ್ಡ್ ಆನ್ ನೇಚರ್ ರಾದರ್ ದ್ಯಾನ್ ದ ಫಾರ್ಮಲ್ ವಿಚ್ ಕರ್ಬ್ಸ್ ದ ಲರ್ನರ್ ಪೊಟೆನ್ಷಿಯಲ್. ಸೊ ಈ ರೀತಿ ನಾವು ಕ್ವಶನ್ಸ್ಗಳನ್ನ 4 ಮಾರ್ಕ್ಸಿಗೆ ಅಪ್ರೋಚ್ ಮಾಡಬೇಕಾಗತ್ತೆ. ಸೊ ದಿಸ್ ಇಸ್ ಗುಡ್ ವೇ. ನೆಕ್ಸ್ಟ್ ಬಂದ್ಬಿಟ್ಟು ಲಾಂಗ್ ಆನ್ಸರ್ಗಳನ್ನ ಕೇಳಿದ್ದಾನೆ. ಕೆಲವೊಂದು ಸಂದರ್ಭದಲ್ಲಿ ಇವು ಬರಬಹುದು, ಬರದೇನೆ ಇರ್ಬೋದು. ಇವು ಒಂದು ರೀತಿ ಜನರಲ್ ಡಿಸ್ಕಷನ್, ಹೌದಾ? ಇದಕ್ಕಿಂತ ಬಹಳ ಇಂಪಾರ್ಟೆಂಟ್, ಇದಕ್ಕೆ ಮುಂಚೆ ಡಿಸ್ಕಸ್ ಮಾಡಿದ್ವಲ್ಲ ಆ ರೀತಿ ಬರೋದು. ಇಸ್ ಜನರಲ್ ವೇ ಆಫ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ಬೋದು. ಥಿಂಕಿಂಗ್ ಡಿಫರ್ಸ್ ಫ್ರಮ್ ಪರ್ಸನ್ ಟು ಪರ್ಸನ್. ಓಕೆ, ಹಾಗೆ ಜಸ್ಟ್ ಒಂದು ಗ್ಲಾನ್ಸ್ ಮಾಡಬಹುದು, ಬಟ್ ಅಷ್ಟೊಂದು ಮಹತ್ವದ ಕ್ವಶನ್ಸ್ ಅಲ್ಲ ಅಂತ ಅನ್ಕೊಳ್ಳೋಣ. ಓಕೆ, ಫಾರ್ಮರ್ ಸ್ಕೂಲಿಂಗ್ ನಾಟ್ ಓನ್ಲಿ ಟೇಕ್ಸ್ ಅವೇ ದ ಜಾಯ್ ಆಫ್ ಚೈಲ್ಡ್ಹುಡ್ ಬಟ್ ಆಲ್ಸೋ ಹಿಂಡರ್ಸ್ ದ ಚೈಲ್ಡ್ಸ್ ಗ್ರೋತ್. ಸೊ ಈ ರೀತಿ ನಾವು ಕೂಡ ಬರಿಬೇಕಾಗತ್ತೆ, ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂವಿಂದ ಅಷ್ಟೊಂದು ಮಹತ್ವದ ಅಲ್ಲ. ಹಾಗೆ ಗ್ಲಾನ್ಸ್ ಮಾಡೋದಿದ್ರೆ ತಾವುಗಳು ನೋಡ್ಕೋಬಹುದು, ಹೌದಾ? ಅಂದರೆ ಟೋಟಲ್ ಸ್ಟ್ರಿಕ್ಟ್ ಡಿಸಿಪ್ಲಿನರಿ ಮೆಥಡ್ಸ್ ಇರ್ಬೋದು. ಇವೆಲ್ಲ ಕ್ರಿಯೇಟ್ ಏನು ಮಾಡ್ತಾವೆ ಅಂದರೆ ಅಟ್ಮಾಸ್ಫಿಯರ್ ಒಂದು ರೀತಿ ಫಿಯರ್ ಆಗಿ ಕ್ರಿಯೇಟ್ ಮಾಡ್ತವೆ. ಇದರಿಂದ ಮಗು ನಿಜವಾಗ್ಲೂ ಹ್ಯಾಪಿನೆಸ್ ಆಗಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಕೊಳ್ಬೋದು, ಹೌದಾ? ಅಂಡ್ ಲಾಸ್ಟ್ ಒನ್ ಇದು ಕೂಡ, ಡೂ ಯು ಥಿಂಕ್ ದ ಪೋಯೆಟ್ ಈಸ್ ಆರ್ಗ್ಯೂಯಿಂಗ್ ಅಗೇನೆಸ್ಟ್ ಎಜುಕೇಶನ್? ಏನಾದರೂ ಆ ರೀತಿ ಮಾಡ್ತಾ ಇದ್ದಾರೆ? ನೋ, but is against what? Education system or the practice which is currently going on, because education should always enhance the ability of the child and does not hinder it. But nowadays what it is about happening here, education is being competition and full of frustrations. So instead of enjoying it, looks as if it is a burden. ಹೌದಾ? ಸೊ ಯಾಕಂತಂದ್ರೆ ಈ ಸ್ಟ್ರಿಕ್ಟ್ ರೂಲ್ಸ್ ಇರ್ಬೋದು. ಸೊ ಇದರಿಂದ ಏನಾದ್ರೆ ರಿಟಾರ್ಡ್ ದ ಡೆವಲಪ್ಮೆಂಟ್ ಆಫ್ ದೇರ್ ಕಾನ್ಫಿಡೆನ್ಸ್ and almost destroys the joyful innocence of the child. So the poet is arguing against these points. ಹೌದು. ಸೊ ಈ ರೀತಿ ನಾವು ಕ್ವಶನ್ಸ್ಗಳನ್ನು ಅಪ್ರೋಚ್ ಮಾಡಿ ಈ ರೀತಿ ಆನ್ಸರ್ಸ್ ಕೂಡ ಹುಡುಕಬೇಕಾಗತ್ತೆ. ಸೊ ಸಿಂಪಲ್ ಆಗಿರುವಂಥ ಟಾಪಿಕ್, ಎಕ್ಸ್ಟ್ರಾ ಕ್ವಶನ್ಸ್ ಕೂಡ ನಾನು ಇಲ್ಲಿ ರೆಫರ್ ಮಾಡಲಿಕ್ಕೆ ಅನುಕೂಲ ಮಾಡಿದ್ದೀನಿ. ಸೊ ಕ್ವಶನ್ಸ್ ಹೇಗೆ ಬರ್ಬೋದು, ಹೇಗೆ ಅಪ್ರೋಚ್ ಮಾಡಬೇಕು, ಇವೆಲ್ಲ ಕೂಡ ಇವತ್ತಿನ ಕ್ಲಾಸಲ್ಲಿ ನಾವು ತಿಳ್ಕೊಂಡಿದ್ದೇವೆ ಅಂತ ಅನ್ಕೊಳ್ತೇನೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್.